ನಿನಗೆ ಬಂದಿರುವ ಚಿನ್ನದ ಕೊಡಲಿ. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ. ಅಲ್ಲಿ ಅವನು ಸೌದೆ ತರಲು ಹೋದಾಗ ಅವನು ಸೌದೆಯನ್ನು ಕತ್ತರಿಸುತ್ತಿರುವಾಗ ಅವನ ಕೊಡಲಿ ನೀರಿನಲ್ಲಿ ಬೀಳುತ್ತದೆ. ಆಗ ಅಲ್ಲಿ ಒಂದು ದೇವತೆ ಪ್ರತ್ಯಕ್ಷರಾಗುತ್ತಾಳೆ. ಅವಳು ಚಿನ್ನದ ಕೊಡಲಿಯನ್ನು ತೋರಿಸುತ್ತಾಳೆ. ಇದು ನನ್ನದಲ್ಲ ಅಂತ ಹೇಳುತ್ತಾನೆ. ಆಮೇಲೆ ಬೆಳ್ಳಿಯ ಕೊಡಲಿಯನ್ನು ತೋರಿಸುತ್ತಾನೆ. ಇದು ನನ್ನದಲ್ಲ ಅಂತ ಹೇಳುತ್ತಾನೆ. ಅವನ ಕೊಡಲಿಯನ್ನು ತೋರಿಸಿದಾಗ ಇದು ನನ್ನದು ಅಂತ ಹೇಳುತ್ತಾನೆ. ಈ ಕಥೆಯು ಪ್ರಾಮಾಣಿಕತೆಯಾಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಾವನಿ, 5ನೇ ತರಗತಿಯ ವಿದ್ಯಾರ್ಥಿನಿ. ದೃಶ್ಯವನ್ನು ಹೊಂದಿಸಿ ಸನ್ನಿವೇಶ. ಈ ಕಾರ್ಯಕ್ರಮದಲ್ಲಿ ನನಗೆ ಬಂದಿರುವ ದೃಶ್ಯವೇನೆಂದರೆ ಯೋಗ. ಈ ಯೋಗದಿಂದ ನಾವು ಆರೋಗ್ಯವಂತರಾಗಬಹುದು. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಕೂಡ ಯೋಗ ದಿನಾಚರಣೆಯನ್ನು ಆಚರಿಸುತ್ತೇವೆ. ನಾವು ಪ್ರತಿ ಶನಿವಾರ ಹಾಗೂ ಮನೆಯಲ್ಲಿ ಪ್ರತಿದಿನ ಯೋಗವನ್ನು ಮಾಡುತ್ತೇವೆ. ಯೋಗದಿಂದ ನಮಗೆ ಬಲಿಷ್ಠತೆ ಬರುತ್ತದೆ ಹಾಗೂ ಬುದ್ಧಿ ಬರುತ್ತದೆ. ಯೋಗ ನಮಗೆ ತುಂಬಾ ಉತ್ತಮವಾಗಿರುತ್ತದೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಾತ್ಸಲ್ಯ. ದೃಶ್ಯವನ್ನು ಹೊಂದಿಸಿ. ನನಗೆ ಬಂದಿರುವ ದೃಶ್ಯ ವಿಧಾನಸೌಧ. ವಿಧಾನಸೌಧವು ಬೆಂಗಳೂರಿನಲ್ಲಿದೆ. ನಾನು ನನ್ನ ತಂದೆಯ ಜೊತೆಗೆ ವಿಧಾನಸೌಧವನ್ನು ನೋಡಲು ಹೋಗಿದ್ದೆ. ಅದು ತುಂಬಾ ದೊಡ್ಡ ವಿಧಾನಸೌಧ ಆಗಿತ್ತು. ಅದರ ಒಳಗೆ ಹೋದಾಗ ತುಂಬಾ ವಿಶಾಲ ಮತ್ತು ಸುಂದರವಾಗಿತ್ತು. ವಿಧಾನಸೌಧದಲ್ಲಿ ಮುಖ್ಯ ಮಂತ್ರಿಗಳೆಲ್ಲರೂ ಚರ್ಚೆಗಳನ್ನು ನಡೆಸುತ್ತಾರೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ರಜನಿ. ನಾನು 4ನೇ ತರಗತಿ ವಿದ್ಯಾರ್ಥಿನಿ. ದೃಶ್ಯವನ್ನು ಹೊಂದಿಸಿ. ನನಗೆ ಬಂದಿರುವ ಸನ್ನಿವೇಶ ಲೈಬ್ರರಿ ನಮ್ಮ ಊರಿನಲ್ಲಿ ಇದೆ, ನಮ್ಮ ಶಾಲೆಯಲ್ಲಿ ಇದೆ. ನಾನು ದಿನ ಹೋಗಿ ಲೈಬ್ರರಿಯ ಬುಕ್ಗಳನ್ನು ಓದುತ್ತೇನೆ. ಅದರಿಂದ ಓದಲು ಬುದ್ಧಿ ಬರುತ್ತದೆ, ವಿಚಾರ ಮಾಡಲು ಬರುತ್ತದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪವಿತ್ರ. ದೃಶ್ಯವನ್ನು ಹೊಂದಿಸಿ. ನನಗೆ ಬಂದಿರುವ ದೃಶ್ಯ ಶಾಲೆ. ನಮ್ಮ ಶಾಲೆ ಸರ್ಕಾರಿ ಶಾಲೆ. ನಮ್ಮ ಶಾಲೆಯ ಹೆಸರು PMC ಉನ್ನತೀಕರಿಸಿದ ಪ್ರೌಢಶಾಲೆ ಪ್ರಾಥಮಿಕ ವಿಭಾಗ. ನಮ್ಮ ಶಾಲೆಯಲ್ಲಿ ಗುರುಗಳು ಮತ್ತು ವಿದ್ಯಾರ್ಥಿಗಳು ಇರುತ್ತಾರೆ. ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಪಾಠವನ್ನು ಬೋಧನೆ ಮಾಡುತ್ತಾರೆ. ನಮ್ಮ ಶಾಲೆಯಲ್ಲಿ ನಾವು ವಿದ್ಯಾರ್ಥಿಗಳೆಲ್ಲರೂ ಪಾಠವನ್ನು ಚೆನ್ನಾಗಿ ಕಲಿತು ಏನಾದರೂ ಒಂದು ಸಾಧನೆ ಮಾಡುತ್ತೇವೆ. ಧನ್ಯವಾದ. ವೆರಿ ಗುಡ್. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಯಶಸ್ವಿನಿ. ದೃಶ್ಯವನ್ನು ಹೊಂದಿಸಿ. ನನಗೆ ಬಂದಿರುವ ದೃಶ್ಯ ಹಬ್ಬ. ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಕೊಡ್ತಾರೆ ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ಹೋಗಿ ಊಟ ಮಾಡಿ ಬರುತ್ತೇವೆ. ಮತ್ತೆ ಸಂಕ್ರಾಂತಿಯಲ್ಲಿ ದನವನ್ನು ಪೂಜೆ ಮಾಡುತ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾಗ್ಯ. ದೃಶ್ಯವನ್ನು ಹೊಂದಿಸಿ ಸನ್ನಿವೇಶ. ನನಗೆ ಬಂದಿರುವ ದೃಶ್ಯ ಜಾತ್ರೆ. ನಮ್ಮ ಊರಿನಲ್ಲೂ ಜಾತ್ರೆ ಮಾಡುತ್ತಾರೆ. ಪ್ರತಿ ಊರಿನಲ್ಲೂ ಜಾತ್ರೆ ಮಾಡುತ್ತಾರೆ. ನಮ್ಮ ಊರಿನಲ್ಲಿ 5 ವರ್ಷಕ್ಕೊಮ್ಮೆ ಜಾತ್ರೆ ಮಾಡುತ್ತಾರೆ. ಜಾತ್ರೆಯಲ್ಲಿ ಮಕ್ಕಳಿಗೆ ಬೇಕಾದ ಆಟ ಸಾಮಾನುಗಳು ಮತ್ತು ಅಂಗಡಿಗಳು ಇರುತ್ತವೆ. ಎಲ್ಲರಿಗೂ ನಮಸ್ಕಾರ. ದೃಶ್ಯವನ್ನು ಹೊಂದಿಸಿ. ನನಗೆ ಬಂದಿರುವುದು ಆಟ. ಆಟದಲ್ಲಿ ನಾವು ಎಲ್ಲರೂ ಭಾಗವಹಿಸುತ್ತೇವೆ. ಆಟವನ್ನು ಆಡುವಾಗ ಮನೋರಂಜನೆ ಆಗುತ್ತದೆ.
ಆಟವನ್ನು ಶಾಲೆಯಲ್ಲಿ ಆಡಿಸುತ್ತಾರೆ. ಇಲ್ಲಿ ಬಂದಿರುವುದು ವಾಲಿಬಾಲ್, ಫುಟ್ಬಾಲ್. ಇದನ್ನ ನಾವು ಎಲ್ಲರೂ ಆಟ ಆಡಬಹುದು. ಹೆಸರು ವಾಗ್ದೇವಿ, 4ನೇ ತರಗತಿ ವಿದ್ಯಾರ್ಥಿನಿ. ದೃಶ್ಯವನ್ನು ಹೊಂದಿಸಿ ಮತ್ತು ಸನ್ನಿವೇಶ. ನನಗೆ ಬಂದಿರುವ ದೃಶ್ಯ ಆಸ್ಪತ್ರೆ. ಆಸ್ಪತ್ರೆಯ ಹೆಸರು ಸಾರ್ವಜನಿಕ ಆಸ್ಪತ್ರೆ. ಆಸ್ಪತ್ರೆ ನಮ್ಮ ಊರಿನಲ್ಲೂ ಇದೆ. ನಮ್ಮ ಊರಿನಲ್ಲಿರುವ ಆಸ್ಪತ್ರೆಯ ಹೆಸರು ಸರ್ಕಾರಿ ಆಸ್ಪತ್ರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನು ಪಡೆಯಬಹುದು. ಆಸ್ಪತ್ರೆಯಲ್ಲಿ ಬಹಳ ಜನ ವೈದ್ಯರಿರುತ್ತಾರೆ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಶಮಿತಾ. ದೃಶ್ಯವನ್ನು ಹೊಂದಿಸಿ ಕಾರ್ಯಕ್ರಮದಲ್ಲಿ ನನಗೆ ಬಂದಿರುವ ದೃಶ್ಯ ಜಾತ್ರೆ. ನಮ್ಮ ಊರಿನಲ್ಲಿ ಅನೇಕ ಜಾತ್ರೆಗಳು ನಡೆಯುತ್ತವೆ. ಎಲ್ಲ ಊರಿನಲ್ಲೂ ಒಂದು ಊರಿನಲ್ಲಿ ಯಾವುದೇ ತರ ಒಂದೊಂದು ದೇವರಿಗೆ ಒಂದೊಂದು ತರ ಜಾತ್ರೆ, ಒಂದೊಂದು ತಿಂಗಳಲ್ಲಿ ಒಂದೊಂದು ವಾರದಲ್ಲಿ ಅಂತ ನಡೆಯುತ್ತವೆ. ಜಾತ್ರೆಯಲ್ಲಿ ಅಂಗಡಿಗಳು ಮತ್ತು ತಿಂಡಿ ತಿನಿಸುಗಳನ್ನು ಮಾಡಿಕೊಡುವ ಅಂಗಡಿಗಳು ಇರುತ್ತವೆ. ನಾನು ಅನೇಕ ಜಾತ್ರೆಗಳಿಗೆ ಹೋಗಿದ್ದೇನೆ. ಅಲ್ಲಿ ಅನೇಕ ಜನರು ಬಂದು ಪಾಲ್ಗೊಳ್ಳುತ್ತಾರೆ. ಜಾತ್ರೆಯಲ್ಲಿ ರಥವನ್ನು ಒಂದೊಂದು ಊರಿನಲ್ಲಿ ದೊಡ್ಡದಾಗಿ ಕಟ್ಟಿರುತ್ತಾರೆ, ಒಂದೊಂದು ಊರಿನಲ್ಲಿ ಚಿಕ್ಕದಾಗಿ ಕಟ್ಟಿರುತ್ತಾರೆ. ಆದರೆ ದೇವರು ಒಂದೇ ಆಗಿರುತ್ತೆ. ನಮಸ್ಕಾರ, ನನ್ನ ಹೆಸರು ಶಮಿತಾ. ಓದು ಅಭಿಯಾನ 8ನೇ ವಾರ. ರಂಗ ಪರಿಕರಗಳು. ಇದು ರಂಗಮಂದಿರ. ಇಲ್ಲಿ ಅನೇಕ ನಾಟಕಗಳನ್ನು ಮಾಡುತ್ತಾರೆ. ಇದನ್ನು ರಂಗಭೂಮಿ ಅಂತಲೂ ಕರೆಯುತ್ತಾರೆ. ಇಲ್ಲಿ ಅನೇಕ ನಾಟಕಗಳು ನಡೆಯುತ್ತವೆ ಹಾಗೂ ಅನೇಕ ಜನರು ಬಂದು ನೋಡಿಕೊಂಡು ಹೋಗುತ್ತಾರೆ. ನಾನು ಒಂದು ದಿನ ರಂಗಮಂದಿರಕ್ಕೆ ಹೋಗಿದ್ದೆ. ನಮ್ಮ ಅಜ್ಜನ ಊರಿನಲ್ಲಿ ಅನೇಕ ನಾಟಕಗಳನ್ನು ತುಂಬಾ ಸುಂದರವಾಗಿ ಮಾಡಿದ್ದರು. ನನಗಂತೂ ತುಂಬಾ ಖುಷಿ ಆಯಿತು. ಅಲ್ಲಿ ಅನೇಕ ಅಂಗಡಿಗಳು ಹೊರಗಡೆ ಇರುತ್ತವೆ. ನನ್ನ ಹೆಸರು ಕಾವ್ಯ. ಓದು ಅಭಿಯಾನ 8ನೇ ವಾರ. ಪರಿಕರಗಳು. ಯುದ್ಧಕ್ಕೆ ಸಿದ್ಧವಾಗಿರುವ ರಾಜನ ವೇಷಭೂಷಣ. ಈ ಚಿತ್ರದಲ್ಲಿ ರಾಜನು ಕತ್ತಿಯನ್ನು ಹಿಡಿದುಕೊಂಡಿದ್ದಾನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಾವನಿ, 5ನೇ ತರಗತಿಯ ವಿದ್ಯಾರ್ಥಿನಿ. ಓದು ಅಭಿಯಾನ. ರಂಗ ಪರಿಕರಗಳು. ಈ ಚಿತ್ರದಲ್ಲಿ ತಬಲಕ್ಕೆ ಸಂಬಂಧಿಸಿದಂತಹ ಎಲ್ಲ ವಾದ್ಯಗಳು ಇವೆ. ಇವುಗಳನ್ನು ನಾಟಕಕ್ಕೆ ಹಿನ್ನೆಲೆ ಸಂಗೀತವಾಗಿ ಬಳಸಿಕೊಳ್ಳುತ್ತಾರೆ. ಈ ಉಪಕರಣಗಳನ್ನು ಬಳಸಿದರೆ ನಾಟಕ ತುಂಬಾ ಚೆನ್ನಾಗಿ ಬರುತ್ತದೆ ಹಾಗೂ ಇವುಗಳನ್ನು ಸಿನಿಮಾ ಪಿಕ್ಚರ್ಗಳಲ್ಲಿ ಕೂಡ ಬಳಸುತ್ತಾರೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಓದು ಅಭಿಯಾನ 8ನೇ ವಾರ. ರಂಗ ಪರಿಕರಗಳು. ಎಲ್ಲರಿಗೂ ನಮಸ್ಕಾರ. ಓದೋ ಅಭಿಯಾನ 8ನೇ ವಾರ. ರಂಗ ಪರಿಕರಗಳು. ಈ ದೃಶ್ಯವು ಮುಖವಾಡಗಳನ್ನು ತೋರಿಸುತ್ತದೆ. ಮುಖವಾಡಗಳನ್ನು ನಾಟಕದಲ್ಲಿ ಬಳಸುತ್ತಾರೆ. ನಾಟಕದಲ್ಲಿ ಯಾವ ಪಾತ್ರವೂ ಇರಲಿ ಮುಖವಾಡಗಳನ್ನು ಬಳಸುತ್ತಾರೆ. ನಾನು ಒಂದು ದಿನ ಪೇಪರಿಂದ ಮುಖವಾಡಗಳನ್ನು ತಯಾರಿಸಿದ್ದೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಬಿಂದು. ಓದು ಅಭಿಯಾನ 8ನೇ ವಾರ. ರಂಗ ಪರಿಕರಗಳು. ಇದು ಗಿಟಾರ್. ಇದನ್ನು ಸಿನಿಮಾಗಳಲ್ಲಿ ನಾಟಕಗಳಲ್ಲಿ ಬಳಸುತ್ತಾರೆ ಮತ್ತು ಕಲೆ ಸಂಗೀತವಾಗಿ ಬಳಸುತ್ತಾರೆ ಮತ್ತು ಸಿನಿಮಾಗಳಲ್ಲಿ ಬಳಸುತ್ತಾರೆ. ನನ್ನ ನಮಸ್ಕಾರಗಳು. ಇಂದು 100 ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮದಲ್ಲಿ ಜಾನಪದ ವಿನೋದ ಮೂಡಲಮನೆ ಹಾಡನ್ನು ನಾವು ಆಡುತ್ತಿದ್ದೇವೆ. ನನ್ನ ಹೆಸರು ಯಶಸ್ವಿನಿ. ನನ್ನ ಹೆಸರು ದೀಕ್ಷಾ. ನಮ್ಮೂರ ಅಗಸಗಾಲದ ಮರ ಬೆಳೆದು ಹಾದಿ ಬೀರೆಲ್ಲ ತಂಪು ನೆರಳ. ಹಾದಿ ಬೀರೆಲ್ಲ ತಂಪು ನೆರಳ. ನೆತ್ತಿ ಕೂದಲ ಹರಿ ತಪವ ಮಾಡೋ ನ್ಯಾರ.
ಜಡೆ ಮುನಿಯ ಜಡಿ ಹಂಗ ಬೀಳಲ ಜಡೆ ಮುನಿಯ ಜಡಿ ಹಂಗ ಬೀಳಲ ರೆಂಬೆ ಕೊಂಬಿಯ ಗೂಡು ಕಟ್ಟಿದವರಕ್ಕೆ ಬಲಿತ ಹಕ್ಕಿ ಗೂಡಿನಗ ಮಲಗ್ಯವ ಮರಿ ಹಕ್ಕಿ ಗೂಡಿನಗ ಮಲಗ್ಯವ ಮರಿ ಹಕ್ಕಿ ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ ಬನ್ನಿರಿ ನೀವು ನಮ್ಮ ಬಳಗ ಬನ್ನಿರಿ ನೀವು ನಮ್ಮ ಬಳಗ ಹಳೆಯ ಬಾವಿಯ ತಳದ ನೀರಿನ ಗಾಸಿರು ಚಿಗುರುತ್ತಾವ ಬೇರಿಗೆ ಮೊಳಕೆ ಒಡೆಯುತ್ತಾವ ಬೇರಿಗೆ ಮೊಳಕೆ ಒಡೆಯುತ್ತಾವ ಭೂತ ಬೇತಾಳ ಜೋತ ಬಾವುಲಿನ ನಾದ ಕೂಗುತ್ತಾವ ಮರದಗ ಕರಗ ಕುಣಿಯುತ್ತಾವ ಮರದಗ ಕರಗ ಕುಣಿಯುತ್ತಾವ ಭೂತ ಬೇತಾಳ ನೆರಳು ಗೋಡೆ ಮ್ಯಾಲ ಆಟ ಆಡಿತಾವ ಮೂಡ್ಯಾವ ತೊಗಲ ಗೊಂಬಿ ಆಟ ಮೂಡ್ಯಾವ ತೊಗಲ ಗೊಂಬಿ ಆಟ ಸರ್ ಕರೆಕ್ಟ್ ಹೇಳಿ 100 ದಿನಗಳ ಓದೋ ಅಭಿಯಾನ ಕಾರ್ಯಕ್ರಮದಲ್ಲಿ ಜಾನಪದ ವಿನೋದ ನಾವು ಆಡಿಬಾ ನನ್ನ ಕಂದ ಹಾಡನ್ನು ಹಾಡುತ್ತಿದ್ದೇವೆ. ನನ್ನ ಹೆಸರು ವಾತ್ಸಲ್ಯ. ನನ್ನ ಹೆಸರು ವರ್ಷ. ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿ ನೀರ ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರ ಮೇಲೆ ತೊಳೆದೇನ ಬಂಗಾರದ ಮೇಲೆ ತೊಳೆದೇನ ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಾಕ ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಾಕ ಕೂಸು ಕಂದಯ್ಯ ಬಡ ಹೊರಗ ಕೂಸು ಕಂದಯ್ಯ ಬಡ ಹೊರಗ ಆಡಿದರ ಬೀಸಣಿಗೆ ಗಾಳಿ ಸುಳಿದಾವ ಬೀಸಣಿಗೆ ಗಾಳಿ ಸುಳಿದಾವ ಆಡುವ ಕಂದನ ತುಡಿಯು ಹವಳಾದ ಕುಡಿಯಂಗ ಹವಳಾದ ಕುಡಿ ಹುಬ್ಬು ಬೇವಿನ ಹೆಸಳಂಗ ಕುಡಿ ಹುಬ್ಬು ಬೇವಿನ ಹೆಸಳಂಗ ಕಣ್ಣೋಟ ಶಿವನ ಕೈಯಾಗ ಓದುವ ಅಭಿಯಾನ 100 ದಿನ ಕಾರ್ಯಕ್ರಮ 12ನೇ ವಾರ ಎಲ್ಲವನ್ನು ಬಿಡಿ ಓದಿ. ನನ್ನ ಹೆಸರು ಭೂಮಿಕಾ. ಪಾಠ 5 ಪಂದಿನ ಶಾಲೆ. ವಸಂತದ ವೈಭವ ರಾಜ್ಯೋದ್ಯಾನ ಹಿನ್ನೆಲೆಯಲ್ಲಿ ಅರಾಪ ಅನಂತನ ಗಿಳಿವಿಂಡು ವಿವರಿಸಿ ಹೊರಡಲು ಸಿದ್ಧವಾಗುತ್ತಿರುವಷ್ಟರಲ್ಲಿ ಒಂದು ಗಿಳಿಮರಿ ಹಣ್ಣು ತೂಗಿ ಬಾಗಿದ ಗಿಡವೊಂದನ್ನು ಕಂಡು ಸಂತೋಷದಿಂದ ಹುಚ್ಚೆಂದು ಕೂಗುವುದು. ಬನ್ನಿ ಬನ್ನಿ ಮಧುಫಲ ತಿನ್ನಿ ಬೇಗ ಹಾರಿ ಬನ್ನಿ. ಅಲ್ಲಿವರೆಗೆ ನಿದ್ರೆ ಮಾಡುತ್ತಿದ್ದ ಉದ್ಯಾನ ರಕ್ಷಕರು ಮೂಗಿಗೆ ಎಚ್ಚೆತ್ತು ಓಡಿ ಬರುವರು. ಹಿಡೀರಿ ಬಡಿಯಿರಿ ಹಣ್ಣುಗಳ್ಳರನ್ನು ಓಡಿಸಿರಿ. ಗಿಳಿವಿಂಡು ಎದರಿ ಚೆಲ್ಲಾಪಿಲ್ಲಿ ಓಡತೊಡಗಿ ಹೋಗು. ನಮಸ್ಕಾರ. ಎಲ್ಲವನ್ನೂ ಬಿಡಿ ಓದಿ ಕಾರ್ಯಕ್ರಮದಲ್ಲಿ ನಾನು ಇಂದು ಪಾಠ 6 ಮಲ್ಲಜ್ಜಿಯ ಮಳಿಗೆ ಎಂಬ ಪಾಠವನ್ನು ಓದುತ್ತಿದ್ದೇನೆ. ಪ್ರೀತಿಯ ಸಹೋದರಿ ಸೌಜನ್ಯಳಿಗೆ ನಿನ್ನ ಅಣ್ಣನು ಮಾಡುವ ಆಶೀರ್ವಾದಗಳು. ನಾನು ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೇವೆ. ನೀನು ಚಿಕ್ಕಪ್ಪ ಎಲ್ಲರೂ ಕ್ಷೇಮವಾಗಿರುವಿರಿ ಎಂದು ಆಶಿಸುತ್ತೇನೆ. ನಿನ್ನ ಪತ್ರ ತಲುಪಿತು. ನೀನು ಬರೆದ ಮಾಳಗಳ ವಿಷಯ ವಿಶೇಷವಾಗಿತ್ತು. ನನ್ನೂರಿನಲ್ಲೂ ಒಂದು ಮಳಿಗೆ ಇದೆ. ಅದು ನೀನು ತಿಳಿಸಿದ ಮಾರ್ಗಕ್ಕಿಂತ ವಿಶೇಷವಾಗಿದೆ. ಅದುವೇ ಮಲ್ಲಜ್ಜಿಯ ಮಳಿಗೆ. ಏನು ಅದರ ವಿಶೇಷ ಅಂತೀಯ? ಮುಂದೆ ಓದು ಗೊತ್ತಾಗುತ್ತೆ. ಮಿಠಾಯಿ ಎಂದರೆ ಎಲ್ಲರಿಗೂ ಇಷ್ಟ. ಅದರಲ್ಲೂ ಮಕ್ಕಳಿಗಂತೂ ಬಲು ಇಷ್ಟ. ಹಾಗೆ ಮಲ್ಲಜ್ಜಿ, ಹಾಗೆ ನಮ್ಮೂರಿನ ಎಲ್ಲರಿಗೂ ಗೊತ್ತು. ಸುತ್ತಮುತ್ತಲಿನ ಊರಿನವರಿಗೂ ಚಿರಪರಿಚಿತಳು. ಮಲ್ಲಜ್ಜಿಯಿಂದ ಮಿಠಾಯಿ ಪ್ರಸಿದ್ಧವೋ ಮಿಠಾಯಿಯಿಂದ ಮಲ್ಲಜ್ಜಿ ಪ್ರಸಿದ್ಧವೋ ಗೊತ್ತಿಲ್ಲ. ಮಲ್ಲಜ್ಜಿ ಮತ್ತು ಮಿಠಾಯಿ ಎರಡೂ ಇರುವ ಮಳಿಗೆ ಎಲ್ಲರಿಗೂ ಒಂದು ರೀತಿಯ ತಂಗುದಾಣವೇ ಸರಿ. ಮಲ್ಲಜ್ಜಿಯ ಮಳಿಗೆ ನೋಡಲು ಚಿಕ್ಕದಾದರೂ ಅಲ್ಲಿ ಎಲ್ಲವೂ ದೊರಕುತ್ತವೆ. ಕಡಲೆಪೂರಿ, ಕೊಬ್ಬರಿ ಮಿಠಾಯಿಗಳಿಂದ ಹಿಡಿದು ಇತ್ತೀಚಿನ ತಿನಿಸುಗಳು ಸಿಗುತ್ತವೆ. ಎಲ್ಲಜ್ಜಿಗೆ ಬೇಕಾದ ಎಲೆ ಅಡಿಕೆ, ಸಿಂಗಾರಪ್ಪನಿಗೆ ಸಕ್ಕರೆ ಚಹಾ ಪುಡಿ, ಪೂಜಾರಪ್ಪನಿಗೆ ಊದುಕಡ್ಡು ಕರ್ಪೂರ, ಬೀಗರಿಗೆ ಬಿಸ್ಕಿಟು ಖಾರ, ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡರ್, ಚಿಕ್ಕ ಮಕ್ಕಳಿಗೆ ಚಾಕ್ಲೇಟು ಪೇಪರ್ ಮೆಂಟು, ಹೀಗೆ ಎಲ್ಲರಿಗೂ ಬೇಕಾದ
ಪಾಠ 8 ಸಂಗೊಳ್ಳಿ ರಾಯಣ್ಣ. ಕರ್ನಾಟಕ ಜನರಿಗೆ ಕಿತ್ತೂರಿನ ಹೆಸರನ್ನು ಕೇಳಿದಾಕ್ಷಣ ನೆನಪಿಗೆ ಬರುವ ಹೆಸರುಗಳೆಂದರೆ ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಎಂಬುವು. ಇದರ ಜೊತೆಗೆ ಸ್ವಾಮಿ ಕಾರ್ಯಕ್ಕೆ ಜೀವತೆತ್ತ ವೀರಾಂಗಣೆ ರಾಯಣ್ಣನ ಬದುಕಿನ ಚಿತ್ರ ಸ್ಮೃತಿ ಪಟಲದಲ್ಲಿ ತೇಲಿಬರುತ್ತದೆ. ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸವಲ್ಲ. ಎಲ್ಲರಿಗೂ ನಮಸ್ಕಾರ. ಎಲ್ಲವನ್ನು ಬಿಡಿ ಓದಿ. ನನ್ನ ಹೆಸರು ಸಂಗೀತಾ. ವಾಟ್ ಗಾಡ್ ಡಸ್. The king and the minister in the court were engaged in a conversation. The king asked the minister, What does God do? Why, sir? He seemed surprised. Even a shepherd boy could answer this question. The emperor was irritated by this response. Oh, then why don't you produce such a shepherd boy before me? The next day, the minister brought a young shepherd to court. The emperor asked him, What does God do, young man? Unafraid, the village boy replied, Is my emperor asking this question as a teacher or a student? The emperor was puzzled. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಾಠ 11 ವೀರಾಭಿಮನ್ಯು ಕೌರವರಿಗೂ ಪಾಂಡವರಿಗೂ. ಪಾಠ 11 ವೀರಾಭಿಮನ್ಯು ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿತ್ತು. 12ನೆಯ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು. ಕೃಷ್ಣ, ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಿಗೂ ಗೊತ್ತಿರಲಿಲ್ಲ. ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕ್ರಾಂತರಾಗಿದ್ದರು. Hello everyone, my name is Vatsalya. Farmer and his friends. Once in a village, there lived a farmer by name Hanumanta. There were 4 members in his family. He had a small farm, 2 cows, 2 sheep, a hen and a cow. He loved them with his heart. One day he said, Good morning, sheep. How are you? The sheep said, Fine, thank you, master. Please call me friend, said the farmer. The sheep nodded. The sheep said, Friend, we have grown to our full size. You can shear the wool. You can sell it at the market. You will get some money. Hanumanta smiled and patted them gently on the back. ಎಲ್ಲರಿಗೂ ನಮಸ್ಕಾರಗಳು. ಪಾಠ 17 ಕಾಡಿನಲ್ಲೊಂದು ಸ್ಪರ್ಧೆ. ದಟ್ಟವಾದ ಕಾಡೊಂದರಲ್ಲಿ ಗಿಡಮರಗಳೆಲ್ಲ ಅಂದು ಬೆಳಗ್ಗೆ ಶಾಲಾ ಬಯಲಿನಲ್ಲಿ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು. ಮುಖ್ಯ ಶಿಕ್ಷಕರು ಮಕ್ಕಳನ್ನು ಕುರಿತು, ಮಕ್ಕಳೇ ಎಲ್ಲರೂ ಬೇಗ ಇಲ್ಲಿ ಬನ್ನಿರಿ ಎಂದರು. ಮುಖ್ಯ ಶಿಕ್ಷಕರು, ಮಕ್ಕಳೇ, ಈ ದಿನದ ವಿಶೇಷ ನಿಮಗಾಗಲೇ ತಿಳಿದಿದೆ ಅಲ್ಲವೇ? ಮಕ್ಕಳು ಒಟ್ಟಾಗಿ, ಹೌದು ಗುರುಗಳೇ, ಇಂದು ಮಹಿಳಾ ದಿನಾಚರಣೆ ಎಂದು ನೀವೇ ಹೇಳಿದ್ದೀರಲ್ಲ. ಶಿಕ್ಷಕಿ, ಮಕ್ಕಳೇ, ಇಂದು ಆಗಬೇಕಾದ ಕೆಲಸದ ಬಗ್ಗೆ ನಿನ್ನೆಯೇ ನಿಮಗೆ ತಿಳಿಸಿದೆವು. Once there was a sage whose name was Vasishtha. He lived in a forest. Vasishtha had a cow by name Shabale, also known as Nandini, daughter of Kamadhenu, the heavenly cow. Whenever Vasishtha asked her for anything such as food, drink, or clothes, she should give them to him. Both of them lived happily in the forest. Once there lived a rich businessman. He had a lazy son. The father wanted his son to be hard-working and responsible. He wanted his son to realize the value of labor. One day the father called his son and said, Today I want you to go out and earn something. Otherwise you won't be given food tonight. The lazy boy was not urged to doing any kind of work. This demand by his father scared him.
ಅಂತರಿಕ್ಷದಲ್ಲಿ ಜೀವಾಂಕುರ ಮಾಡಿಸಿದ ಇಸ್ರೋ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಅಂತರಿಕ್ಷದಲ್ಲಿ ಜೀವಾಂಕುರ ಮಾಡಿಸಿದ ಇಸ್ರೋ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮತ್ತೊಂದು ವಿನೂತನ ಸಾಧನೆಯೊಂದಿಗೆ ವಿಶ್ವದ ಗಮನ ಸೆಳೆದ. ಅಂತರಿಕ್ಷದಲ್ಲಿ ಬೀಜದ ಮೊಳಕೆ ಮೂಡಿಸಿ ಜೀವಾಂಕುರ ಮಾಡುವಲ್ಲಿ ಇಸ್ರೋ ಯಶಸ್ವಿಯಾಗಿದೆ. ಅತ್ಯಲ್ಪ ಗುರುತ್ವಾಕರ್ಷಣೆ ಶಕ್ತಿಯುಳ್ಳ ಮೈಕ್ರೋಗ್ರಾವಿಟ್ ಪ್ರದೇಶದಲ್ಲಿ ಬೀಜದ ಮೊಳಕೆ ಮೂಡಿಸುವ ಮೊದಲ ಪ್ರಯೋಗ ಇದಾಗಿದ್ದು, ಅಂತರಿಕ್ಷಯಾನದ ಬೆಳಕಿನಲ್ಲಿ ಬಾಳಲು ತೋರಿಸಿದವರು. ಸಂವಿಧಾನದ ಬೆಳಕಿನಲ್ಲಿ ಬಾಳಲು ತೋರಿಸಿದವರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ 1990ರ ದಶಕದಿಂದ ಜನಜನಿತವಾದ ಹೆಸರು ಪ್ರೊ ಮುಜಫರ್ ಅಸಾದಿ. ವಿವಿಯ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಡೀನ್ ಆಗಿ ಅವರು ಮಾಡಿರುವ ಶೈಕ್ಷಣಿಕ ಸೇವೆ ಅಪಾರ. ಅವರ ಮಾರ್ಗದರ್ಶನದಲ್ಲಿ PhD ಪಡೆದವರ ಶಿಷ್ಯರ ಸಂಖ್ಯೆ ಅಪಾರ. ಶಾಲಾ ಬುದ್ಧಿವಂತಿಕೆ. ರೈತ ಮನೆಯ ಮುಂದೆ ತಲೆಯ ಮೇಲೆ ಕೈ ಹೊತ್ತು ಯೋಚಿಸುತ್ತಾ ಕೊಡುತ್ತಿರುವನು ದೀಕ್ಷಾ. ಯಾಕಪ್ಪ ತುಂಬಾ ಯೋಚನೆ ಮಾಡುತ್ತಿದ್ದೀರಾ? ರೈತ: ನಾನೊಂದು ಕಷ್ಟದಲ್ಲಿ ಸಿಲುಕಿದ್ದೇನೆ, ಅದಕ್ಕಾಗಿ ಯೋಚನೆ ಮಾಡುತ್ತಿದ್ದೇನೆ. ದೀಕ್ಷಾ: ಏನಪ್ಪ ಕಷ್ಟ? ರೈತ: ರಾಜನ ಆಸ್ಥಾನದಲ್ಲಿ ನಾವು ಬೆಳೆದ ಮಾವಿನ ಹಣ್ಣು ಕೊಡಲು ಹೋಗಿದ್ದೆ. ಆಗ ರಾಜರು ನನ್ನ ಮಾತುಗಾರಿಕೆ ಹಾಗೂ ವಿನಯವಂತಿಕೆ ನೋಡಿ ಆಶ್ಚರ್ಯಗೊಂಡರು. ಇದನ್ನೆಲ್ಲ ನಿನಗೆ ಯಾರು ಕಲಿಸಿಕೊಟ್ಟರು ಎಂದು ಕೇಳಿದರು. ನನ್ನ ಮಗಳು ಎಂದೆ. ಅದಕ್ಕೆ ರಾಜರು ನಿನ್ನನ್ನು ಪರೀಕ್ಷಿಸಿ ಒಳಪಡಿಸಿದರು. ಕಾಡಿನ ಸಿಂಹ ನಾವೇ ಬಲಶಾಲಿ ಎಂದು ಕೂಗಿ ಹೇಳಿತು. ಎಲ್ಲರಿಗೂ ತೊಂದರೆ ಕೊಡಲು ಶುರು ಮಾಡಿತು. ಮೊಲವು ಅದಕ್ಕೆ ಪಾಠ ಕಲಿಸಿತು. ಬಯಸಿತು. ಸಿಂಹದ ಬಳಿಗೆ ಬಂದಿತು. ಅದು ದಿಢೀರೆಂದು ಬಾವಿಗೆ ಹಾರಿತು. ಬಾವಿಯೊಳಗೆ ಮುಳುಗಿ ಪ್ರಾಣ ಬಿಟ್ಟಿತು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. 100 ದಿನಗಳ ಓದುವ ಅಭಿಯಾನದಲ್ಲಿ ನಾವು ಕವನಗಳನ್ನು ಓದುವುದು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಹಣ ಮತ್ತು ಸಮಯ. ನಿಮ್ಮ ಬಳಿ ಎಷ್ಟು ಹಣವಿದೆ ಎಂದು ನಿಮಗೆ ತಿಳಿದಿರುತ್ತದೆ, ಆದರೆ ನಿಮ್ಮ ಬಳಿ ಎಷ್ಟು ಸಮಯವಿದೆ ಎಂದು ನಿಮಗೆ ಎಂದಿಗೂ ತಿಳಿದಿರುವುದಿಲ್ಲ. ಮನಸ್ಸಿನ ಕವನಗಳು. ನಾವು ಯಾರ ಜೊತೆ ಇರ್ತೀವೋ ಅದು ಪ್ರೀತಿ ಅಲ್ಲ. ನಾವು ಯಾರನ್ನು ಬಿಟ್ಟು ಇರೋಕೆ ಆಗಲ್ಲೋ ಅದೇ ನಿಜವಾದ ಪ್ರೀತಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಓದು ಅಭಿಯಾನ ಕವನ ಓದುವುದು ಎಂದು ನಾನು ಕವನಗಳನ್ನು ಹೇಳುತ್ತೇನೆ. ಶಿವನ ಹೆಂಡತಿ ಪಾರು, ಕಣ್ಣಲ್ಲಿ ಬರುವುದು ನೀರು, ಆದರೆ ನನಗೆ ನನ್ನ ತಂದೆ ತಾಯಿಯೇ ದೇವರು. ನಿಜವಾದ ಪ್ರೀತಿಗೆ ಜಗಳ ಜಾಸ್ತಿ, ನಿಜವಾದ ಮಮತೆಗೆ ಸ್ವಾರ್ಥ ಜಾಸ್ತಿ, ಹಾಗೆ ನಿಜವಾದ ಸ್ನೇಹಿತರಿಗೆ ವಿಶ್ವಾಸ ಜಾಸ್ತಿ. ದಟ್ ಈಸ್ ಫ್ರೆಂಡ್ಶಿಪ್. ಕಲ್ಲು ಹೃದಯವು ಹೂವಾಯಿತು ನೀ ತೋರಿದ ಪ್ರೀತಿಗೆ, ಹೂ ಮನಸ್ಸು ಶಿಲೆಯಾಯಿತು ನೀ ತೋರಿದ ಕಾಳಜಿಗೆ, ಆ ಶಿಲೆಯು ಚೂರಾಯಿತು ನೀ ಮಾಡಿದ ಕಿತ್ತೂರಿಗೆ. ಎಲ್ಲರಿಗೂ ನಮಸ್ಕಾರ. 100 ದಿನಗಳ ಓದುವ ಅಭಿಯಾನ ಕವನ ಓದುವುದು. ನನ್ನ ಹೆಸರು ವಾತ್ಸಲ್ಯ ನಿಷ್ಪತ್ತಿ. ಶಿವನ ಯಾರನ್ನು ನಂಬಬಾರದು. ಎಲ್ಲರೂ ಅವರವರ ಅವಶ್ಯಕತೆಗೆ ತಕ್ಕ ಹಾಗೆ. ಕಣ್ಣಲ್ಲಿ ಕೋಪ ಇದ್ರೆ ಮನಸ್ಸಲ್ಲಿ ಪ್ರೀತಿ ಇರುತ್ತೆ. ಮುಖದಲ್ಲಿ ವರ್ತನ ಇದ್ರೆ ಹೃದಯದಲ್ಲಿ ಆಸೆ ಇರುತ್ತದೆ. ಎಲ್ಲರಿಗೂ ಶುಭೋದಯ. 100 ದಿನಗಳ ಓದುವ ಅಭಿಯಾನದಲ್ಲಿ ಕವನ ಓದುವ ಅಭಿಯಾನ. ನನ್ನ ಹೆಸರು ಯಶಸ್ವಿನಿ. ಅಣ್ಣ ತಂಗಿಯರ ಕವನ. ಅಣ್ಣ ತಂಗಿ ಸಂಬಂಧ ಅತ್ತೆ ಬಂಧನ ಗೋವಿಂದ. ಇಂದು 100 ದಿನಗಳ ಓದುವ ಅಭಿಯಾನದಲ್ಲಿ ಕವನ ಓದುವುದು.
ಯಾವತ್ತೂ ಕಳಬೇಡ. ಮಚ್ಚ ಹೀಗೆ ಇರೋಣ ಕೊನೆತನ, ಯಾವುದೇ ಕಾರಣಕ್ಕೂ ಹಳಗದಿದ್ರು ನಮ್ಮಿಬ್ಬರ ಗೆಳೆತ. ಎಲ್ಲರಿಗೂ ನಮಸ್ಕಾರ. 3 ದಿನಗಳ ಓದು ಅಭಿಯಾನ ಕವನಗಳ ಓದುವುದು. ನನ್ನ ಹೆಸರು ನಮಿತಾ. ಅವಕಾಶಗಳನ್ನು ಅಲಂಕರಿಸಬೇಡಿ, ಏಕೆಂದರೆ ಕೆಲವು ಅವಕಾಶಗಳನ್ನು ಜೀವನದಲ್ಲಿ ದೊರೆಯುತ್ತವೆ. ನನ್ನ ಬಿಟ್ಟು ಯಾರು ಬೇಕಾಗಿಲ್ಲ, ನನ್ನ ಬಿಟ್ಟು ಯಾರನ್ನು ಬೇಡುವುದಿಲ್ಲ. ಸೋಲುವುದು ನಿನಗೆ, ಸಾಗುವುದು ನಿನ್ನ ಜೊತೆ. ನಮಸ್ಕಾರಗಳು. 3 ದಿನಗಳ ಅಭಿಯಾನ ಅಭಿಯಾನ ಕವನ ಓದುವುದು. ಇಂದು ನಾನು ಕವನ ಓದುತ್ತಿದ್ದೆ. ಕನ್ನಡ ಕವನಗಳು. ಶಿವನ ಹೆಂಡತಿ ಪಾರು, ಕಣ್ಣಲ್ಲಿ ಬರುವುದು ನೀರು, ಆದರೆ ನನ್ನ ಅಪ್ಪ ಅಮ್ಮಂದಿರೇ ನನಗೆ ದೇವರು. ಅವಕಾಶಗಳನ್ನು ಅಲಕ್ಷಿಸಬೇಡ, ಏಕೆಂದರೆ ಕೆಲವು ಅವಕಾಶಗಳನ್ನು ಜೀವನದಲ್ಲಿ ದೊರೆಯುತ್ತವೆ. ಎಲ್ಲರಿಗೂ ನಮಸ್ಕಾರಗಳು. ಇಂದು 100 ದಿನಗಳ ಓದುವ ಅಭಿಯಾನ ಕವನ ಓದುವುದು. ನನ್ನ ಹೆಸರು ಸಿಂಚನ. ನಾನು 5ನೇ ತರಗತಿಯ ವಿದ್ಯಾರ್ಥಿನಿ. ಲಾಯರ್ ಇಲ್ಲದಿದ್ದರೆ ನ್ಯಾಯವಿಲ್ಲ, ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯವಿಲ್ಲ, ಪೊಲೀಸ್ ಇಲ್ಲದಿದ್ದರೆ ಭದ್ರತೆ ಇಲ್ಲ, ಇಂಜಿನಿಯರ್ ಇಲ್ಲದಿದ್ದರೆ ಟೆಕ್ನಾಲಜಿ ಇಲ್ಲ, ಆದರೆ ಶಿಕ್ಷಕರು ಇಲ್ಲದಿದ್ದರೆ ಮೇಲಿನ ಯಾರೂ ಇಲ್ಲ. ಪ್ರಕೃತಿ ಗುರು, ತಾಯಿ ಜೀವನದ ಗುರು, ಅಕ್ಷರ ಗುರು, ತಿದ್ದಿ ತೀಡಿ ಕಲಿಸಿ ಸನ್ಮಾರ್ಗ ಇರಿಸಿದ ಶಿಕ್ಷಕರಿಗೆ ನಮನ. ದೇಶದಲ್ಲಿ ರಾಜ, ಸಮಾಜದಲ್ಲಿ ಗುರು, ಪರಿವಾರದಲ್ಲಿ ತಂದೆ, ಮನೆಯಲ್ಲಿ ಸ್ತ್ರೀ. ಇವರು ಎಂದಿಗೂ ಸಾಧಾರಣ ವ್ಯಕ್ತಿಗಳಲ್ಲ, ಏಕೆಂದರೆ ಅಭಿವೃದ್ಧಿ ಮತ್ತು ವಿನಾಶ ಇವರ ಕೈಯಲ್ಲೇ ಇರುತ್ತದೆ. ಯಾವುದೇ ನೋವಿನಿಂದ ನಮ್ಮ ಕಣ್ಣು ತುಂಬಿದಾಗ ಕಣ್ಣೀರನ್ನು ಒರೆಸುವ ಸುಂದರ ಜೀವವೇ ನಮ್ಮ ಸ್ನೇಹಿತರಾಗಿರುತ್ತಾರೆ. ಜನ್ಮ ಕೊಟ್ಟ ತಾಯಿಯನ್ನು ಮರೆಯಬೇಡ, ಬಾಳು ಕೊಟ್ಟ ತಂದೆಯನ್ನು ಮರಿಬೇಡ, ಅನ್ನ ಕೊಟ್ಟ ರೈತನನ್ನು ಮರೆಯಬೇಡ, ನಿನ್ನನ್ನು ಸದಾಕಾಲ ರಕ್ಷಿಸೋ ನಮ್ಮ ದೇಶದ ಸೈನಿಕರನ್ನು ಎಂದೆಂದಿಗೂ ಮರೆಯಬೇಡ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಾವನಿ. 100 ದಿನಗಳ ಓದುವ ಅಭಿಯಾನ ಕವನ ಓದುವುದು. ನಾನಿಂದು ಕವನವನ್ನು ಓದುತ್ತಿದ್ದೇನೆ. ಮನಮೆಚ್ಚಿ ಮಾಡಿದ ಕೆಲಸ, ನಿರಂತರವಾಗಲಿ ಅಭ್ಯಾಸ, ಮುಂದೆ ಕಾಣಲಿ ಸಕ್ಸಸ. ನೋವೇ ಇಲ್ಲದ ಜೀವನವಿಲ್ಲ, ನೋವಿಗೆ ಬಂದಿದ್ದಾರೆ ಸಾಧಕರಿಲ್ಲ. ಜೀವನದಲ್ಲಿರಲಿ ಸಾಧಿಸಬೇಕೆಂಬ ಛಲ, ಬಿಡದೆ ಪ್ರಯತ್ನಿಸಿ ಖಂಡಿತ ಸಿಗುವುದು ಫಲ. ದೇವರಿಗೆ ಹೂ ಚಂದ, ಹೂವಿಗೆ ದುಂಬಿ ಚಂದ, ದುಂಬಿಗೆ ಮಕರ ಚಂದ, ಆ ಮಕರಗೆ ಹೂವೇ ಚಂದ. ಆಕಾಶದಲ್ಲಿ ಅದ್ಭುತವಾದ ನಕ್ಷತ್ರ, ಅದರಲ್ಲಿ ನೋಡಿತು ನಿನ್ನ ಸುಂದರ ಚಿತ್ರ. ನೋಡಿ ಬರೆಯುವ ಆಸೆ ಪ್ರೀತಿಯ ಪತ್ರ, ಇಲ್ಲಿ ಹುಟ್ಟಿದರೆ ನನ್ನ ಜೀವನ ಪವಿತ್ರ. ಅಜ್ಞಾನವೆಂಬ ಅಂಧಕಾರದ ಕತ್ತಲನ್ನು ತೊಳೆದು ಜ್ಞಾನವೆಂಬ ದೇಗುಲವ ಬೆಳಕನ್ನು ಹರಿಸುವವೇ ಜ್ಞಾನ ಪೂಜೆ ಗುರುಗಳು. ಪ್ರಕೃತಿ ಗುರು, ತಾಯಿ ಜೀವನದ ಗುರು, ಅಕ್ಷರ ಗುರು, ತಿದ್ದಿ ಕಲಿಸಿ ಸನ್ಮಾರ್ಗ ಹಿಡಿಸಿ ಶಿಕ್ಷಕರಿಗೆ ಜೈ. ಮುಗ್ಧ ಮನಸ್ಸಲ್ಲಿ ಅಕ್ಷರವ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡು ಕಟ್ಟುವ ಅದ್ಭುತ ಶಿಲ್ಪಿಗಳು ಗುರುಗಳು. ಶಿವನ ಹೆಂಡತಿ ಹೆಸರು ಪಾರು, ಕಣ್ಣಲ್ಲಿ ಬರುವುದು ನೀರು, ಆದರೆ ನನ್ನ ತಂದೆ ತಾಯಿ ನನಗೆ ದೇವತೆ. ಎಲ್ಲರಿಗೂ ನಮಸ್ಕಾರ. 3 ದಿನದ ಓದುವ ಅಭಿಯಾನ ಕವನ ಓದುವುದು. ನನ್ನ ಹೆಸರು ದೀಕ್ಷಾ. ಗುರುವಿಲ್ಲದೆ ಬದುಕಿಲ್ಲ, ಗುರುವಿಲ್ಲದೆ ನಾವಿಲ್ಲ, ಗುರುವೇ ನೀನೆ ಶಕ್ತಿ, ಗುರುವೇ ನಮಗೆ ಮುಕ್ತಿದಲ್ಲಿ. ನಮಸ್ಕಾರಗಳು. 3 ದಿನಗಳ ಓದುವ ಅಭಿಯಾನ ಕವನ ಓದುವುದು. ನನ್ನ ಹೆಸರು ಸಹನ. 5ನೇ ತರಗತಿ ವಿದ್ಯಾರ್ಥಿನಿ. ತಾಯಿ ಉಸಿರು ಕೊಡುತ್ತಾಳೆ, ತಂದೆ ಹೆಸರು ಕೊಡುತ್ತಾನೆ, ಆದರೆ ಗುರುಗಳು ಉಸಿರಿರುವವರೆಗೆ ಹಸರುಳಿಸಿಕೊಳ್ಳಲು ವಿದ್ಯೆ ಕೊಡುತ್ತಾರೆ. ಗುಲಾಬಿಯಂತೆ ಪ್ರೀತಿ, ಸಂಪಿಗೆಯಂತೆ ನಗು, ಮಲ್ಲಿಗೆಯಂತೆ ಹೃದಯ, ಸೇವಂತಿಯಂತೆ ಕನಸು. ಆ ಕನಸಿನ ಅರಮನೆಯಲ್ಲಿ ನಿಮ್ಮ ಸ್ನೇಹ ವಿಶ್ವಾಸ ಪ್ರೀತಿ ಸದಾ ನಗುತ್ತಿದೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ ಕೆವಿ. ನಾನು 5ನೇ ತರಗತಿ ವಿದ್ಯಾರ್ಥಿನಿ. 100 ದಿನಗಳ ಓದು ಅಭಿಯಾನ ಕಾರ್ಯಕ್ರಮ ಕವನ ಓದುವುದು. ಅಪ್ಪನ ಹೆಗಲು ಆಕಾಶಕ್ಕೆ ಏಣಿ, ಅಮ್ಮನ ಮಡಿಲು ಮಮತೆಯ ಜೇನು, ಸೋಲಲ್ಲಿ ಬಲವಾಗಿ ಗೆಲುವಲ್ಲಿ ಜೊತೆಯಾಗಿ ನಿಲ್ಲುವ ಜೀವಿ ಅಪ್ಪ. ನಿಜವಾದ ಪ್ರೀತಿಗೆ ಜಗಳ ಜಾಸ್ತಿ, ನಿಜವಾದ ಮಮತೆಗೆ ಸ್ವಾರ್ಥ ಜಾಸ್ತಿ, ಹಾಗೆ ನಿಜವಾದ ಸ್ನೇಹಿತರಿಗೆ ವಿಶ್ವಾಸ ಜಾಸ್ತಿ.
ದಟ್ ಈಸ್ ಫ್ರೆಂಡ್ಶಿಪ್. ಸುಮ್ಮನೆ ನೋಡಿದ್ರೆ ಸಿಂಪಲ್ ಆಗಿ ಕಾಣ್ತೀವಿ, ಕೆಣಕಿ ನೋಡಿದ್ರೆ ಖರಾಬಾಗಿ ಕಾಣ್ತೀವಿ, ಪ್ರೀತಿಯಿಂದ ನೋಡಿದ್ರೆ ಒಳ್ಳೆ ದೋಸ್ತಿ ಥರ ಕಾಣ್ತೀವಿ. ಸೋತು ಗೆದ್ದರೆ ಇತಿಹಾಸ, ಸೋಲದೆ ಗೆದ್ದರೆ ಮಂದಹಾಸ. ಸೋತು ಗೆದ್ದಾಗ ಆಗುವಷ್ಟು ಖುಷಿ, ಸೋಲದೆ ಗೆದ್ದಾಗ ಆಗುವುದಿಲ್ಲ. ನಾವೇ ನಿರ್ಮಿಸಿ, ನಾವೇ ನಿರ್ದೇಶಿಸಿ, ನಾವೇ ನೋಡುವ ನಮಗೆ ಅರ್ಥವಾಗದ ಮತ್ತು ಅರ್ಥವಿಲ್ಲದ ಅರಿತೆಯನ್ನು ತಿಳಿಯದೆ ಸಾಗುವ ಕಪ್ಪು ಬಿಳುಪಿನ ಚಕ್ರವೇ ನಮ್ಮ ಜೀವನ. ಕಣ್ಣು ತೆರೆದರೆ ಜನನ, ಕಣ್ಣು ಮುಚ್ಚಿದರೆ ಮರಣ. ಮರಣಗಳ ನಡುವೆ ರೆಕ್ಕ ಆಡಿಸುವುದೇ ಜೀವನ. ಅಪ್ಪ ಎಂಬ ಆಲದ ಮರದ ನೆರಳಿನಲ್ಲಿ ಬಾಳಿ ಬದುಕುತ್ತಿರುವ ನಮ್ಮಂಥವರ ಪಾಲಿಗೆ ಆಚರಣೆ ಸರ್ವಸ್ವ. ಅಪ್ಪ ಎಂದರೆ ಪ್ರೀತಿ, ಗೌರವ, ಭಯ ಎಲ್ಲ ಭಾವನೆಗಳು ಒಟ್ಟಿಗೆ ಉಮ್ಮಳಿಸುವ ಅಪರೂಪ. ನನ್ನ ಹೆಸರು ನವ್ಯ. ಕವನಗಳು. ಅಮ್ಮ ಕೊಟ್ಟಿದ್ದು ಜನ್ಮ, ದೇವರು ಕೊಟ್ಟಿದ್ದು ಬುದ್ಧಿ, ಗುರು ಕೊಟ್ಟಿದ್ದು ವಿದ್ಯೆ, ಯಾರು ಕೊಡದೆ ಸಿಕ್ಕಿದ್ದು ಈ ನಮ್ಮ ಸ್ನೇಹ ಶಾಶ್ವತವಾಗಿರಲಿ. ದುಡಿಯೋನಿಗೆ ಗೊತ್ತು ಮಣ್ಣಿನ ಬೆಲೆ, ಬೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ, ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ, ಈ ಮೂರು ತಿಳಿದವರಿಗೆ ಗೊತ್ತು ಜೀವನದ ಬೆಲೆ. ಬಣ್ಣಗಳ ಜೊತೆ ಆಟ, ಮಕ್ಕಳ ಜೊತೆ ಪಾಠ, ಚಿತ್ರಗಳ ಜೊತೆ ನೋಟ, ಹೊಟ್ಟೆ ತುಂಬಲು ಊಟ, ನಿಲ್ಲದೆ ಸಾಗುವ ಓಟ, ಈ ಜೀವನವೇ ಜಂಜಾಟ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಖುಷಿ. ಅಮ್ಮನ ಪ್ರೀತಿ ಚಂದ, ಪ್ರೀತಿಯ ಕೋಪ ಚಂದ, ಸೋಲು ಕಾಟ ಚಂದ, ಎಲ್ಲ ವಿಷಯ ವಿಸ್ಕರಿಸಿದು ಮನಸ್ಸು ಚಂದ, ಇದೇ ನಮ್ಮ ಹುಟ್ಟಿಗೆ ಆನಂದ. ನಿಜವಾದ ಪ್ರೀತಿಗೆ ಜಗಳ ಜಾಸ್ತಿ, ನಿಜವಾದ ಮಮತೆಗೆ ಸ್ವಾರ್ಥ ಜಾಸ್ತಿ, ಹಾಗೆ ನಿಜವಾದ ಸ್ನೇಹಿತ ವಿಶ್ವಾಸ ಜಾಸ್ತಿ. ದಟ್ ಆರ್ ಫ್ರೆಂಡ್ಸ್. ಮಚ್ಚ ಈಗ ಇರೋಣ ಕೊನೆತನ, ಯಾವುದೇ ಕಾರಣಕ್ಕೂ ಆಗದಿರ ನಮ್ಮಿಬ್ಬರ ಗೆಳೆತನ. ನಮಸ್ಕಾರಗಳು. ಇಂದು 100 ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮ. ಜಾನಪದ ವಿನೋದ. ನಾವು ಇಂದು ಮುಂಜಾನೆದ್ದೆ ಕುಂಬಾರನ ಹಾಡನ್ನು ಹಾಡುತ್ತಿದ್ದೇವೆ. ನನ್ನ ಹೆಸರು ಸಿಂಚನ. ನನ್ನ ಹೆಸರು ರಮ್ಯಾ. ಮುಂಜಾನೆದ್ದು ಕುಂಬಾರನ ಹಾಲು ಬಾಂದಾನ, ಹಾರಾಡಿ ಮಣ್ಣ ತುಳಿದಾನ, ಹಾರಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ, ನಾರ್ಯಾರೋರುವಂತ ಐರಾಣಿ, ನಾರ್ಯಾರೋರುವಂತ ಐರಾಣಿ. ಮುಂಜಾನೆದ್ದು ಕುಂಬಾರನ ಹಾಲು ಬಾಂದಾನ, ಹಾರಾಡಿ ಮಣ್ಣ ತುಳಿದಾನ, ಹಾರಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ, ನಾರ್ಯಾರೋರುವಂತ ಐರಾಣಿ. ಒತ್ತರೆದು ಕುಂಬಾರನ ತುಪ್ಪ ಬಾಂದಾನ, ಗಟ್ಟಿಸಿ ಮಣ್ಣ ತುಳಿದಾನ, ಗಟ್ಟಿಸಿ ಮಣ್ಣ ತುಳಿಯುತ್ತ ಮಾಡ್ಯಾನ, ನಿದ್ರೇರು ಓರುವಂತ ಐರಾಣಿ, ನಿದ್ರೇರು ಓರುವಂತ ಐರಾಣಿ. ಅಕ್ಕಿಲಿಟ್ಟು ನಾವು ತಗೊಂಡು ತಂದೀವಿ, ಗಿಂಡೀಲಿ ತಂದೀವಿ ತಿಳಿದುಪ್ಪ, ಗಿಂಡೀಲಿ ತಂದೀವಿ ತಿಳಿದುಪ್ಪ. ಕುಂಬಾರನ ತಂದಿಡು ನಮ್ಮ ಐರಾಣಿ, ತಂದಿಡು ನಮ್ಮ ಐರಾಣಿ. ಕುಂಬಾರಣ್ಣನ ಮಾಡಲಿ ಕೈಗಳ ಕೈದಿಕ್ಕಿ, ಕುಡಿದ ಮೇಲೇನು ಬರೆದಾಳ, ಕುಡಿದ ಮೇಲೇನು ಬರೆದಾಳ, ಕಲ್ಯಾಣದ ಶರಣ ಬಸವನ ನಿಲ್ಲಿಸಾಳ, ಶರಣ ಬಸವನ ನಿಲ್ಲಿಸಾಳ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾಂದಾನ, ಹಾರಾಡಿ ಮಣ್ಣ ತುಳಿದಾನ, ಹಾರಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ, ನಾರ್ಯಾರು ಓರುವಂತ ಐರಾಣಿ, ನಾರ್ಯಾರು ಓರುವಂತ ಐರಾಣಿ. ನಮಸ್ಕಾರ. 100 ದಿನಗಳ ಓದು ಅಭಿಯಾನ ಕಾರ್ಯಕ್ರಮ ಜಾನಪದ ವಿನೋದದಲ್ಲಿ ನಾವಿಂದು ಕಲ್ಲಮ್ಮ ತಾಯಿ ಜಾನಪದ ಹಾಡನ್ನು ಹಾಡುತ್ತಿದ್ದೇವೆ. ನನ್ನ ಹೆಸರು ಶಮಿತಾ. ನನ್ನ ಹೆಸರು ಹೇಮಾ. ಕಲ್ಲಮ್ಮ ತಾಯಿ ಮಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೇ ಉದುರಮ್ಮ, ಜಲ್ಲ ಜಲ್ಲಾನೇ ಉದುರಮ್ಮ, ನಿನಗೆ ಬೆಲ್ಲದಾರತಿಯ ಬೆಳಗೇನು, ಬೆಲ್ಲದಾರತಿಯ ಬೆಳಗೇನು. ಅಂದುಳ್ಳಾಡಿಗಲ್ಲು ಚಂದುಳ್ಳ ಮೇಘಲು, ಅಂದುಳ್ಳಾಡಿಗಲ್ಲು ಚಂದುಳ್ಳ ಮೇಘಲು, ಚಂದ್ರಮತಿಯಂಬ ಹಿಡಿಗೂಟ, ಚಂದ್ರಮತಿಯಂಬ
ತಕ್ಕೊಂಡು ತಂದೆ ತಾಯಿಗಳ ನೆನೆದೇನ ತಂದೆ ತಾಯಿಗಳ ನೆನೆದೇನ ರಾಗಿಯು ಮುಗಿದಾವು ರಾಜನ ಹೆಚ್ಚಾವು ರಾಗಿಯು ಮುಗಿದಾವು ರಾಜನ ಹೆಚ್ಚಾವು ನಾನಿಡಿದ ಕೆಲಸ ಒದಗ್ಯಾವು ನಾನಿಡಿದ ಕೆಲಸ ಒದಗ್ಯಾವು ರಾಗಿ ಕಲ್ಲೆ ನಾ ತೂಗಿ ಬಿಡುತ್ತೀನಿ ಬಲದೋಳು ನಾ ತೂಗಿ ಬಿಡುತ್ತೀನಿ ಬಲದೋಳು ಕಲ್ಲು ಬಿಟ್ಟೆನೆಂದು ಸಿಟ್ಟಾಕೆ ಸರಸ್ವತಿ ಕಲ್ಲು ಬಿಟ್ಟೆನೆಂದು ಸಿಟ್ಟಾಕೆ ಸರಸ್ವತಿ ಕುಕ್ಕೇಲಿ ರಾಗಿ ಬೆಳೆಯಾಲಿ ಕುಕ್ಕೇಲಿ ರಾಗಿ ಬೆಳೆಯಾಲಿ ತಕ್ಕೊಂಡು ಮತ್ತೆ ರಾತ್ರಿಗೆ ಬರ್ತೀನಿ ಮತ್ತೆ ರಾತ್ರಿಗೆ ಬರ್ತೀನಿ ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸಸಿ ಬರಲಿ ಮಲ್ಲಿಗೆ ಮುಡಿಯೋ ಸಸಿ ಬರಲಿ. ನಮಸ್ಕಾರ, ನನ್ನ ಹೆಸರು ಪಾವನಿ. ನಾನು 5ನೇ ತರಗತಿಯ ವಿದ್ಯಾರ್ಥಿನಿ. ಇಂದು 100 ದಿನಗಳ ಓದುವ ಅಭಿಯಾನದಲ್ಲಿ ಜಾನಪದ ವಿನೋದ ಎಂಬ ಕಾರ್ಯಕ್ರಮದಲ್ಲಿ ನಾವು ಜಾನಪದ ಹಾಡನ್ನು ಹಾಡುತ್ತಿದ್ದೇವೆ. ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡುವ ಹಿಗ್ಗಿ 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 ರೈತರ ಮನಗಳು ಕುಣಿ ಕುಣಿದಾಡುತ್ತ ಹಿಗ್ಗಿ 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 ಬೆವರಿನ ಹನಿಗಳು ಬೆಳೆಯಾಗಿ ಬಂತಲ್ಲ ಬಂತಲ್ಲ ದುಡಿಮೆಯ ದೇವರು ಕಡಿಮೆಯಾಗಿ ಮಾಡಿಲ್ಲ ಮಾಡಿಲ್ಲ ಬೆವರಿನ ಹನಿಗಳು ಬೆಳೆಯಾಗಿ ಬಂತಲ್ಲ ಬಂತಲ್ಲ ದುಡಿಮೆಯ ದೇವರು ಕಡಿಮೆಯಾಗಿ ಮಾಡಿಲ್ಲ ಮಾಡಿಲ್ಲ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡುತ್ತ ಹಿಗ್ಗಿ 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 ರೈತರ ಮನಗಳು ಕುಣಿ ಕುಣಿದಾಡುತ್ತ ಹಿಗ್ಗಿ 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 ಮಳೆರಾಯ ಹೊಯ್ಯಳು ಮುತ್ತಿನ ಹನಿಗಳು ಮಳೆರಾಯ ಹೊಯ್ಯಲು ಮುತ್ತಿನ ಹನಿಗಳು ಭೂತಾಯಿ ನೀಡಲು ತುತ್ತಿನ ತೆನೆಗಳು ಭೂತಾಯಿ ನೀಡಲು ತುತ್ತಿನ ತೆನೆಗಳು ಮಾಲೆಗೆ ಬಿದ್ದ ನೇಗಿಲು ಮುಂದಕ್ಕೆ ಮುಂದಕ್ಕೆ ಸಾಗಲು ಮಾಲೆಗೆ ಬಿದ್ದ ನೇಗಿಲು ಮುಂದಕ್ಕೆ ಮುಂದಕ್ಕೆ ಸಾಗಲು ಹಸುವಿನ ಬವಣೆಯು ನೀಗಲು ತೆರೆಯಿತು ಭಾಗ್ಯದ ಬಾಗಿಲು ಹಸುವಿನ ಬವಣೆಯು ನೀಗಲು ತೆರೆಯಿತು ಭಾಗ್ಯದ ಬಾಗಿಲು ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡುತ್ತ ಹಿಗ್ಗಿ 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 ರೈತರ ಮನಗಳು ಕುಣಿ ಕುಣಿದಾಡುತ್ತ ಹಿಗ್ಗಿ 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 ಮುನಿಯದೆ ಸೂರ್ಯನು ಹಿತ್ತದಿ ಬೆಳೆಗಳ ಮೊಳಕೆ ಮೈಯ ಹಿತ್ತದಿ ತಡೆ ಮುನಿಯದ ಸೂರ್ಯನು ಹಿತ್ತದಿ ಬೆಳೆಗಳು ಮೊಳಕೆ ಮೈಯ ಹಿತ್ತದಿ ತಡೆ ಪುಳಕವ ಕಂಡ ತೆನೆಗಳು ಹರುಷದನೆ ತೂಗಾಡಲು ಪುಳಕವ ಕಂಡ ತೆನೆಗಳು ಹರುಷದನೆ ತೂಗಾಡಲು ಧಾನ್ಯ ಲಕ್ಷ್ಮಿ ಮನೆ ತುಂಬಲು ರೈತರು ಹರುಷದಿಂದಲೇ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡುತ್ತ ಹಿಗ್ಗಿ 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 ರೈತರ ಮನಗಳು ಕುಣಿ ಕುಣಿದಾಡುತ್ತ ಹಿಗ್ಗಿ ಹಿಗ್ಗಿ ಹಿಗ್ಗಿ. ನಮಸ್ಕಾರ, ನನ್ನ ಹೆಸರು ಪಾವನಿ. ನಾನು 5ನೇ ತರಗತಿಯ ವಿದ್ಯಾರ್ಥಿನಿ. ನನ್ನ ಪುಸ್ತಕದ ಮುಖಪುಟ ಹೀಗಿದೆ. ಈ ಮುಖಪುಟದ ಹೆಸರು ರ್ಯಾಂಕ್ ಗಳಿಸುವುದು ಹೇಗೆ. ಈ ಪುಸ್ತಕದ ಬಗ್ಗೆ ನಾನೊಂದಿಷ್ಟು ಮಾಹಿತಿಯನ್ನು ಹೇಳಲು ಇಷ್ಟಪಡುತ್ತೇನೆ. ಈ ಪುಸ್ತಕದಿಂದ ನಾವು ಉತ್ತಮ ಅಂಕವನ್ನು ಗಳಿಸಬಹುದು. ಅಂಕಗಳನ್ನು ಗಳಿಸಿ ನಮ್ಮ ಜೀವನವನ್ನು ಉತ್ತಮವಾಗಿ ರೂಪಿಸಿಕೊಂಡು
ಉತ್ತಮವಾಗಿ ನಾವು ಜೀವನವನ್ನು ನಡೆಸಬಹುದು. ಇಷ್ಟು ಈ ಪುಸ್ತಕದ ಮಾಹಿತಿಯಾಗಿದೆ. ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಮಿತಾ. ನಾನು 4ನೇ ತರಗತಿಯ ವಿದ್ಯಾರ್ಥಿನಿ. ಈ ಪುಸ್ತಕದ ಹೆಸರು ಪತ್ರಲೇಖನಗಳು ಮತ್ತು ಪ್ರಬಂಧಗಳು. ಈ ಪುಸ್ತಕದಿಂದ ನಾವು ಪ್ರಬಂಧಗಳನ್ನು ಬರೆಯುವುದು ಮತ್ತು ಪತ್ರಲೇಖನಗಳನ್ನು ಬರೆಯುವುದನ್ನು ತಿಳಿಯುತ್ತೇವೆ ಮತ್ತು ಇದರಲ್ಲಿ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಳ್ಳಬಹುದು. ಧನ್ಯವಾದ. ಎಲ್ಲರಿಗೂ ನನ್ನ ಶುಭೋದಯಗಳು. ನನ್ನ ಹೆಸರು ಹೇಮಾ. ನಾನು 4ನೇ ತರಗತಿಯ ವಿದ್ಯಾರ್ಥಿನಿ. ಈ ಪುಸ್ತಕದ ಮುಖಪುಟ ಮೈಸೂರು ರಾಜ್ಯ ಆಳ್ವಿಕೆ ಮಾಡುತ್ತಿರುವ ರಾಜಧಾನಿಗಳನ್ನು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ. ಧನ್ಯವಾದ. ನನ್ನ ಹೆಸರು ವೇದಾವತಿ. ನಾನು 4ನೇ ತರಗತಿ ವಿದ್ಯಾರ್ಥಿನಿ. ಈ ಪುಸ್ತಕದ ಮುಖಪುಟ ಕನ್ನಡ ವ್ಯಾಕರಣ. ಇದು ಭಾಷೆ ಕಲಿಯುವುದಕ್ಕೆ ಸಹಾಯ ಮಾಡುತ್ತದೆ ಮತ್ತು ಅಕ್ಷರ ಜ್ಞಾನವನ್ನು ಕಲಿಸುವುದಕ್ಕೆ ಸಹಾಯ ಮಾಡುತ್ತದೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಹರ್ಷಿತಾ. ನಾನು 5ನೇ ತರಗತಿ ವಿದ್ಯಾರ್ಥಿನಿ. ಈ ಪುಸ್ತಕದ ಮುಖಪುಟ ಹೀಗಿದೆ. ಯೋಗ ಪ್ರವೇಶ ಪ್ರೌಢ. ಈ ಪುಸ್ತಕದಿಂದ ನಾವು ಯೋಗವನ್ನು ಕಲಿಯಬಹುದು. ಯೋಗವನ್ನು ಕಲಿಯುವುದರಿಂದ ನಮ್ಮ ನಾವು ಬಲಿಷ್ಠವಾಗಿರುತ್ತೇವೆ. ನಾವು ಶಕ್ತಿಯನ್ನು ಗಳಿಸುತ್ತೇವೆ. ಜ್ಞಾನ ದೊರೆಯುತ್ತದೆ. ಧನ್ಯವಾದಗಳು. My name is Kinchana. I am 5th standard. The title of English grammar. This book tells about English and Kannada grammar. Thanks. ನನ್ನ ಹೆಸರು ರಜನಿ. ನಾನು 4ನೇ ತರಗತಿ ವಿದ್ಯಾರ್ಥಿನಿ. ಈ ಪುಸ್ತಕದ ಮುಖಪುಟ ಕನ್ನಡ ವ್ಯಾಕರಣ. ಈ ಪುಸ್ತಕ ನಮಗೆ ವ್ಯಾಕರಣಗಳನ್ನು ತಿಳಿಸಿಕೊಡುತ್ತದೆ ಮತ್ತು ಭಾಷೆಗಳನ್ನು ತಿಳಿಸಿಕೊಡುತ್ತದೆ. ಓದಲು ಬರಲು ಸಹಾಯ ಮಾಡುತ್ತದೆ. ನನ್ನ ಹೆಸರು ಅಂದೇವಿ. ಇದರ ಮುಖಪುಟ ಹೀಗಿದೆ. ಇದರ ಹೆಸರು ನಮ್ಮ ಶ್ರೇಷ್ಠ ವಿಜ್ಞಾನಿಗಳ 2 ಹೆಸರು, ಚರಕ ಮತ್ತು ಸುಶ್ರುತ. ಇವರ ಜೀವನದ ಬಗ್ಗೆ ಮತ್ತು ಸಾಧನೆಗಳ ಬಗ್ಗೆ ಇದರಲ್ಲಿ ಬರೆದಿದೆ. ಧನ್ಯವಾದಗಳು. ನನ್ನ ಹೆಸರು ಸಹನ. ನಾನು 5ನೇ ತರಗತಿ ವಿದ್ಯಾರ್ಥಿನಿ. ಈ ಪುಸ್ತಕದ ಮುಖಪುಟ ಕನ್ನಡ ವ್ಯಾಕರಣ. ನಮ್ಮೆಲ್ಲರಿಗೂ ಕನ್ನಡ ಬರೆಯಲು ಮತ್ತು ಓದಲು ಬರಬೇಕು. ಭಾಷೆಗಳನ್ನು ಓದಲು ನಮಗೆ ಸಹಾಯವಾಗುತ್ತದೆ. ಧನ್ಯವಾದಗಳು.